ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ ಗಿಲ್ಲಿ ಅಂದ್ರೆ? ಅಂದರೆ ಅವ್ರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ, ಮೇಯ್ನ್ ಅದೇ ಆ್ಯಕ್ಚುಲಿ. ಸೊ ಅವ್ರು ಏನೇ ಹೇಗೆ ಕಾಮಿಡಿ ಮಾಡಿದ್ರು ನಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಗಿಲ್ಲಿ ಗೆಲ್ಲಬೇಕು. ಇಷ್ಟು ದಿನ ಗಿಲ್ಲಿ ಕಾವ್ಯ ಅಂತ ಈಗ ಗಿಲ್ಲಿ ರಕ್ಷಿತ್ ಅನ್ನೋಕೆ ಶುರು ಮಾಡಿದ್ದಾರೆ. ನಿಮ್ಗೆ ಯಾವ ಪೇರ್ ತುಂಬಾ ಇಷ್ಟ? ನನಗೆ ಪೇರ್ ಅಂತ ಏನಿಲ್ಲ, ಬಟ್ ಗಿಲ್ಲಿ ಅಷ್ಟಿಷ್ಟ. ಗಿಲ್ಲಿ ಮತ್ತು ಕಾವ್ಯ. ಗಿಲ್ಲಿ ಕಾವ್ಯ ಕಾಂಬಿನೇಷನ್ ಇಷ್ಟ. ಹಾಂ, ಬಟ್ ಕಾವ್ಯ ಅವ್ರು ತುಂಬಾ ಕಡೆ ಗಿಲ್ಲಿನ ಬಿಟ್ಕೊಡ್ತಾ ಇದ್ದಾರೆ. ಹೌದು, ಅದು ಇದೆ. ಬಟ್ ಗಿಲ್ಲಿಗೋಸ್ಕರ ನೋಡೋದಷ್ಟೇ ನಾವು. ಅವ್ರು ಯಾರ ಜೊತೆಗಿದ್ರು ಗಿಲ್ಲಿ ಸಪೋರ್ಟ್ ಮಾತ್ರ ಅಷ್ಟೇ. ಗಿಲ್ಲಿ ಬಿಟ್ಟು ಮತ್ತೆ ಯಾರು ಇಷ್ಟ? ಗಿಲ್ಲಿ ಬಿಟ್ಟು ನನಗೆ ಅಶ್ವಿನಿ ಇಷ್ಟ. ಬಟ್ ಅವರಿಬ್ರಿಗೆ ಆಗ್ಬಾರಲ್ವಲ್ಲ. ಬಟ್ ಆದರೂ ಫೀಮೇಲ್ ಕಂಟೆಸ್ಟೆಂಟ್ಸ್ ಆದರೆ ಅವರು ಸ್ವಲ್ಪ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಓಕೆ, ಗಿಲ್ಲಿ ಅಶ್ವಿನಿ ಇಬ್ರು ಇಷ್ಟ, ಬಟ್ ಗಿಲ್ಲಿ ಗೆಲ್ತಾರೆ. ಹಾಂ, ಗಿಲ್ಲಿನೇ ಗೆಲ್ತಾರೆ. ದಿನ ಹಾಕ್ತೀನಿ, ಎಲ್ಲರ ಫೋನಲ್ಲೂ ಹಾಕ್ತೀನಿ ನನ್ನ ಮನೇಲಿ. ಥ್ಯಾಂಕ್ ಯು. ಮ್ಯಾಮ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾ ನೋಡ್ತಾ ಇದ್ದೀವಿ. ಸ್ಟಾರ್ಟ್ ಆದಾಗಿಂದ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ. ಓಕೆ, ಯಾರು ಇಷ್ಟ ನಿಮಗೆ? ಗಿಲ್ಲಿ ಗಿಲ್ಲಿ. ಓಕೆ, ಗಿಲ್ಲಿ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಏನೇ ಹೇಳಿದ್ರು ಅವನು ಕೆಳಗಾಕಿ ಮಾತಾಡ್ತಾನೆ, ಹಾಗೆ ಹೀಗೆ ಅಂದ್ರೂ ಅವ್ನು ಇರೋದನ್ನ ನಿಜವಾಗ್ಲೂ ಹೇಳ್ತಾ ಇದ್ದಾನೆ ಅವ್ರ ಬಗ್ಗೆ ಯಾವ ಥರ ಅಂತ. ಯಾರಿಗೂ ಸುಮ್ಮನೆ ಅವರು ಇದು ಮಾಡ್ತಿಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಿಲ್ಲ. ಸೊ ಗಿಲ್ಲಿ ಎಂಟರ್ಟೈನ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಗಿಲ್ಲಿನೇ ಗೆಲ್ಲಬೇಕು. ಓಕೆ, ಸೊ ಈಗ ಗಿಲ್ಲಿ ರಕ್ಷಿತಾ ಕಾವ್ಯ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿದೆ, ಗೊತ್ತಿದೆ ಅಲ್ವಾ? ಹಾಂ, ಹೌದು. ಸೊ ನಿಮ್ಮ ಅಭಿಪ್ರಾಯ ಏನು? ಏನಾಗಲೂ ಗಿಲ್ಲಿಯಿಂದನೇ ಕಾವ್ಯ ಅಂತ ಹೇಳ್ಬೋದು ಅಷ್ಟೇ. ಬಟ್ ಆ ಥರ ಏನಿಲ್ಲ. ಗಿಲ್ಲಿದು ಮತ್ತು ರಕ್ಷಿತಾದ ಬಾಂಡಿಂಗು ಬೇರೆ ಥರನೇ ಇದೆ, ಚೆನ್ನಾಗೇ ಇದೆ. ಅವರಿಬ್ಬರು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಕಡೆ ಗಿಲ್ಲಿನ ಕೆಲವರು ಆ ಮನೇಲಿ ಯೂಸ್ ಮಾಡ್ಕೋತಾರೆ ಅನಿಸ್ತಾ ಇದೆ. ಹಾಂ, ಮಾಡ್ಕೋತಿದ್ದಾರೆ. ಅಂಥವ್ರು ಏನೇ ಎಷ್ಟೇ ಯೂಸ್ ಮಾಡಿಕೊಂಡ್ರು ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಗಿಲ್ಲಿ ಅವ್ರದ್ದೇ ನಮ್ಗೆ ಎಲ್ಲರಿಗೂ ಕಾಣ್ತಾ ಇರೋದು. ಸೊ ಲಾಸ್ಟ್ ವೀಕು ಕಿಚ್ಚನ ಚಪ್ಪಾಳೆ ಗಿಲ್ಲಿ ಅವರಿಗೆ ಸಿಗ್ಬೇಕಿತ್ತು ಅನ್ನೋದು ಗಿಲ್ಲಿ ಅವ್ರ ಫ್ಯಾನ್ಸ್ಗಳ. ಹೌದು, ಅದು ಗಿಲ್ಲಿ ಅವ್ರಿಗೆ ಸಿಗಬೇಕಾಗಿತ್ತು. ಅದು ವಾರದ ಚಪ್ಪಾಳೆ ಅಂತ ಹೇಳಿ ಏನಾದರೂ ಕೊಟ್ಟಿದ್ರೆ ಪರವಾಗಿಲ್ಲ. ಇದು ಸೀಸನ್ನ ಚಪ್ಪಾಳೆ ಅಂತ ಕೊಟ್ಟಿರೋದು ತಪ್ಪಾಗುತ್ತೆ. ಆ್ಯಕ್ಚುಲಿ ನಮಗೂ ಇಷ್ಟ ಆಗಲಿಲ್ಲ. ಅದು ಗಿಲ್ಲಿಗೆ ಹೋಗಬೇಕಾಗಿತ್ತು ಅದು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನು ಹೇಳ್ತೀವಿ ಅಂದರೆ, ಇದು ಈ ಥರ ಮಾಡೋದಕ್ಕಿಂತ ಪೋಲಿಂಗು ಏನೋ ಆ ಥರದ್ದು ಮಾಡಿ ಇದು ಸೀಸನ್ ಚಪ್ಪಲಿ ಯಾರಿಗೆ ಬರಬೇಕಾಗಿತ್ತು ಅಂತ ಏನಾದರೂ ಕೇಳಿದರೆ ಆ ಥರ ಆಗ್ತಿತ್ತು. ಬಟ್ ಈ ಥರ ಕೊಟ್ಟಿರೋದು ನಮ್ಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಅದು ಗಿಲ್ಲಿಗೆ ಹೋಗಬೇಕಾಗಿತ್ತು. ಓಕೆ, ಸೊ ಇನ್ನೇನು 4-5 ಡೇಸಲ್ಲಿ ಫಿನಾಲೆ ನಡೀತಾ ಇದೆ. ಹೌದು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಹೇಳ್ಕೊಳ್ಳೋದು ಇಷ್ಟೇ, ಗಿಲ್ಲಿಗೆ ವೋಟ್ ಮಾಡಿ. ನಮ್ಮ ಗಿಲ್ಲಿನೇ ಗೆಲ್ಲಬೇಕು. ಮ್ಯಾಮ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಎಸ್ ಮ್ಯಾಮ್. ಓಕೆ, ಯಾರು ಇಷ್ಟ ನಿಮ್ಗೆ? ನಮಗೆ ಗಿಲ್ಲಿ ಅಂದರೆ ಇಷ್ಟ. ಗಿಲ್ಲಿ ಅವರಂದ್ರೆ ಇಷ್ಟ. ಗಿಲ್ಲಿ ಅವರು ಗಿಲ್ಲಿ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಅವರು ನಗ್ಸೋದಾಗಿರ್ಬೋದು, ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ. ಅವರು ಮುಂದೆ ಒಂಥರ ಹಿಂದೆ ಒಂಥರ ಮಾಡೋದಿಲ್ಲ. ಎಲ್ಲನೂ ಒಂದೇ ಥರ ಮಾತಾಡಿಸ್ತಾರೆ, ಎಲ್ಲನೂ ಒಂದೇ ರೀತಿಯಲ್ಲಿ ನೋಡ್ತಾರೆ. ತುಂಬ ಪಾಸಿಟಿವ್ ಅಲ್ಲಿರ್ತಾರೆ. ಅದು ನಗಿಸ್ತಾ ಇರ್ತಾರೆ, ಅದಕ್ಕೆ ಇಷ್ಟ. ಹೋಟೆಲ್ ಗಿಲ್ಲಿ ಅವ್ರು ಗೆಲ್ಬೇಕು. ಗಿಲ್ಲಿ ಅವ್ರು ಗೆಲ್ಬೇಕು. ರನ್ನರ್ ಅಪ್ ಯಾರು ಆಗ್ಬೇಕು ಅಂತ? ರನ್ನರ್ ಅಪ್ ರಕ್ಷಿತಾ ಅವ್ರು ಆಗ್ಬೇಕು. ರಕ್ಷಿತಾ ಅವರು. ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ. ರಕ್ಷಿತಾ ಅವರು. ಈಗ ರಕ್ಷಿತಾ ಗಿಲ್ಲಿ ಕಾಂಬಿನೇಷನ್ ಇಷ್ಟ ಆಗುತ್ತಾ ನಿಮಗೆ? ಎಸ್ ಮ್ಯಾಮ್, ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ರಕ್ಷಿತಾ ಗಿಲ್ಲಿ ಅವ್ರು ಇಷ್ಟ ಆಗ್ತಾರಾ ಅಥವಾ ಕಾವ್ಯ ಗಿಲ್ಲಿ ಅವ್ರು ಇಷ್ಟ ಆಗ್ತಾರಾ? ರಕ್ಷಿತಾ ಗಿಲ್ಲಿನೇ ಇಷ್ಟ. ಹೌದು. ಓಕೆ, ಸೊ ಈಗ ಒಂದು ವೇಳೆ ಫಿನಾಲೆ ಎಲ್ಲ ಮುಗಿದು ಗಿಲ್ಲಿ ಅವ್ರು ಹೊರಗಡೆ ಬಂದು ನಿಮಗೆ ಸಿಕ್ಕಿದ್ರು ಅಂದ್ರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ನಿಮ್ಮ ಒಂದು ಅಭಿಮಾನನ? ಏನು ಹೇಳ್ತೀರಾ ಗಿಲ್ಲಿ ಅವ್ರು ಸಿಕ್ಕಿದ್ರೆ? ಆಲ್ ದ ಬೆಸ್ಟ್ ಮುಂದಿನ ಫ್ಯೂಚರ್ಗೆ. ಓಕೆ, ಸೊ ಅವ್ರ ಜೊತೆ ಎಲ್ಲೋ ಔಟಿಂಗ್ ಪ್ಲಾನ್ ಮಾಡೋದು ಅಥವಾ ಎಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಸೆಲೆಬ್ರೇಟ್ ಮಾಡೋದು ಇಲ್ಲ ಮಾಡಲ್ಲ? ಇಲ್ಲ ಇಲ್ಲ. ಓಕೆ, ಸೊ ಓವರ್ ಆಲ್ ಸೀಸನ್, ಬಿಗ್ ಬಾಸ್ ಸೀಸನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆ ಲೈಫ್ ಕೊಡುತ್ತೆ. ಕಷ್ಟದಲ್ಲಿರೋರ್ಗೂ ಅಷ್ಟೇ. ಯಾರ್ಯಾರಲ್ಲಿ ಏನೇನಿದೆ ಸ್ಕಿಲ್ಸ್ ಎಲ್ಲ ತೋರಿಸುತ್ತೆ. ಅವರಿಂದ ನಾವು ತುಂಬ ಕಲಿತೀವಿ ನೋಡಿದ್ವಿ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.